ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ನಾನು ಯುಗಾದಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಮನೆಯೆಲ್ಲ ಒಂದೇ ದಿವಸ ಕ್ಲೀನ್ ಮಾಡ್ಕೊಳ್ಳಲ್ಲ, ಯಾವಾಗಲೂ ಒಂದೇ ದಿವಸನೇ ಕ್ಲೀನ್ ಮಾಡ್ಕೊತಾ ಇದ್ದೆ. ಇವಾಗ ಒಂದು ಕಿಚನ್ ಮಾತ್ರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಕಿಚನ್ ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ, ದಿವಸ ಎಲ್ಲ ಆಗೋಗ್ಬಿಡುತ್ತೆ. ಹಾಗಾಗಿ ನಾಳೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಿಚನ್ ಮಾತ್ರ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಈ ವಿಡಿಯೋ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಂಟಿ ಮೆಣಸಿಗೆ ಕೀಳಕ್ಕೆ ತೋಟದ ಹತ್ರ ಹೋಗಿದ್ರು. ಬೇಗನೆ ಬಾ, ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಜಾರಾಗುತ್ತೆ ಅಂತ ಅಂದರು. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ಬೇಗ ಬೇಗ. ಇವತ್ತೊಂದು ಯಾವುದೊಂದು ಸ್ಕ್ರಿಪ್ಟ್ ಮಾಡೋಣ ವಿಡಿಯೋನ ರೀಲ್ಸ್ಗೆ ಅಂತ ಅಂದ್ಬಿಟ್ಟು ಐಡಿಯಾ ಮಾಡ್ಕೊಂಡಿದ್ವಿ. ಮೊದಲೇ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗಾಗಿ ಟೈಮ್ ಆಗುತ್ತೆ, ಬೇಗ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಕಿಚನ್ ಒಂದೇ ಇವತ್ತು ಕ್ಲೀನ್ ಮಾಡ್ಕೊತಾ ಇರೋದು, ಬೇಗ ಮುಗಿಲಿ ಕೆಲಸ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಧೂಳೆಲ್ಲ ಹೊಡಿಬೋದು, ಮನೆಯಲ್ಲೇ ಕ್ಲೀನ್ ಮಾಡ್ಬೋದು. ಕಿಚನ್ ಕ್ಲೀನ್ ಮಾಡೋದು ನಿಜವಾಗ್ಲೂ ತುಂಬ ಕಷ್ಟ. ಒಂದು ಪಾತ್ರೆನೇ ಬಿಡದಂಗೆ ತೊಳಿಬೇಕು, ಎಲ್ಲ ಮತ್ತೆ ಒರೆಸ್ಬಿಟ್ಟು ಜೋಡಿಸ್ಬೇಕು. ಮತ್ತು ನಮ್ಮದು ಕಬೋರ್ಡ್ ಆಗಿರೋದ್ರಿಂದ ಎಲ್ಲನೂ ಒಂದು ಕಡೆನೇ ಕ್ಲೀನ್ ಮಾಡಬೇಕು. ಸೊ ತುಂಬ ರಿಸ್ಕ್ ಇದೆ ಅಡುಗೆ ಮನೆ ಕ್ಲೀನ್ ಮಾಡೋದು ಅಂತ ಅಂದರೆ. ಇದೊಂದೇ ದೊಡ್ಡ ಸಮಸ್ಯೆ ಅಂತಂದರೆ ಎಲ್ಲ ಮೂಲೆ ಮುಡುಕ್ಲೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸುಸ್ತಾಗೋಗುತ್ತೆ, ಎಲ್ಲ ತೊಳೆದು ಹೊಳೆಯೋ ಅಷ್ಟರಲ್ಲಿ. ಸೊ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಎಲ್ಲ ತೊಳೆದು ಇವಾಗ ಜೋಡಿಸಿದ್ದೀನಿ. ಸ್ವಲ್ಪ ಇದೆ, ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಥರ ಬಾಕ್ಸ್ಗಳಿದೆ, ಇದನ್ನೆಲ್ಲ ಬೇರೆ ಇದಕ್ಕೆ ಸುರಿದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ತೋಟ ಹತ್ರ ಹೋಗಬೇಕು. ಕೆಲಸ ಇಟ್ಕೊಂಡಿದ್ದೆ 12:30ಗೆ, ನಿಧಾನಕ್ಕೆ ಇಟ್ಕೊಂಡೆ. ಅಂದರೆ ಒಂದೇ ಅಲ್ವಾ ಕಿಚನ್ನು, ಬೇಗನೆ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವಾಗ ಟೈಮ್ 2:30 ಆಗಿದೆ, ಇನ್ನೂ ಕೆಲಸ ಮುಗ್ದಿಲ್ಲ. ಇನ್ನೊಂದು ಸ್ವಲ್ಪ ಪೆಂಡಿಂಗೆಲ್ಲ ಇದೆಲ್ಲ ತೊಳೆದ್ಬಿಟ್ಟು ಇವನ್ನ ಜೋಡಿಸ್ಬಿಟ್ಟು ಫ್ರೆಂಡ್ಸ್. ಇವಾಗ ತೋಟದ ಹತ್ರ ಬಂದೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಕಿಚನ್ ಕ್ಲೀನ್ ಮಾಡಿ ಬಂದಿದ್ದೀನಿ. ಮಿಕ್ಕಿದೆಲ್ಲ ನಾನೇ ಮಾಡ್ಕೊತೀನಿ. ಸೊ ಆಂಟಿ ಮೆಣಸಿಗೆ ಕೂತಿದ್ದಾರೆ ಇವತ್ತು. ಆಂಟಿ ನಮ್ಮ ಹಸು ತೋಟದ ಹತ್ರ ಹೋಗ್ಬಿಟ್ಟು ಹಸು ಎಲ್ಲ ಕಟ್ಟಾಕಿ ಇವಾಗ ಇಲ್ಲಿ ಆಂಟಿ ಹತ್ರ ಬಂದೆ. ಮಂದ ಕುರಿಯರು ಬಂದಿದ್ದಾರೆ. ಮಂದ ಕುರಿಯರು ನಮ್ಮ ಕಡೆ ಇವ್ರನ್ನ ಮಂದ ಕುರಿಯರು ಅಂತ ಅನ್ನೋದು, ಬೇರೆ ಕಡೆ ಎಲ್ಲ ಏನಂತಾರೆ ಗೊತ್ತಿಲ್ಲ. ಅದಕ್ಕೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಅಕ್ಕಾನಿ ಕಿವುದವು ಹಂಗೊಂದು ಚೀಲ ಹೊತ್ಕ ಬರಕಾಯ್ತು. ಬಂದು ಚೀಲ ಎಲ್ಲಿದ್ದ? ಐತಿ ಇನ್ನೊಂದು. ಹಂಗೇನು ಹೇಳಿದ್ರ? ಎಂತಕ್ಕೆ ಇದ್ದಾರೆ ಬಾಲ್ ಹಿಂಡಿನೇ ಹಾಕ್ತಾ ಇದ್ದೀನಿ.
ಬಿಸಿ ಓಕೆ ಯಾವ ಊಟ ಮಾಡ್ದಂಗೆ ಅವು ಊಟ ಮಾಡ್ಬೇಕು ಬೇಡ ಅನ್ನ ಒಂದೊಂದೇಯಾ ನಾವು ಜೋಳದಲ್ಲಿ ಮಾಡ್ಸೀವ ನೈಸು ಅದಕ್ಕೆ ಒಳ್ಳೆ ಚೆನ್ನಾಗಿ ಹಾಲು ಇಳಿತಿ ಇವ್ರು ಹಾಕೋದು ಎರಡು ಒಂದೇ ತರಕಾವೆ ಅದು ದಪ್ಪದು ಡೈರಿಂಡಿ ಹ್ಞೂ ಇದು ಫೀಡ್ಸ್ ಕಡಿ ಹಿಂಡಿ ಕರಿಗೆ ಅದು ಪಾಪ ಕರ್ಗ ಕೊಯ್ಬಿಟ್ಟಿಯ ಮುಚ್ಕಾಕ್ತೀನಿ ಬಾರಿ ಅಕ್ಕ ನೋಡ್ಕೊತಾವಳೆ ಸಂಜೆ ಸಾಯಂಕಾಲಕ್ಕೆ ಬರೋಣ ಅಂತ ಮನ್ಗೆ ಹೋದ್ಲೇ ಬಣ್ಣಾಗಿರೋ ಇಲ್ಲಿ ಬತ್ಲಣ್ಣ ಬಾನೆ ಬಿದ್ದಿರೋ ಹೊಸ ಗುದ್ದಿ ಅವ ಹಣ್ಣಾಗಿರು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ ನಾನು ರೆಡಿ ಆಗಿಲ್ಲ ಕಣ ನಾನು ಯಾವ ಗೆಟಪ್ ಇರ್ತೀನೋ ಆ ಗೆಟಪ್ಪಲ್ಲೇ ಮಾಡ್ತೀನಿ ಫ್ರೆಂಡ್ಸ್ ಯಾರೇ ಹೇಳ್ತಾರೆ ಜರ್ಕಿನ ಆಂಟಿ ಒಂದೇ ಇಕ್ಕೇಳುತ್ತೆ ಅಂತ ಇದೊಂದೇ ಅಂತ ನಾವು ಅಲ್ಲಿ ತೋಟದ ಕಡೆ ಕೆಲಸ ಮಾಡುವಾಗ ಇದೊಂದೇ ಇಕ್ಕೇಳೋದು ಮೂರಾವೆ ಬೆಂಗ್ಳೂರಿಗೆ ಹೋದಾಗ ಮನೆ ದಿವಸ ಅಂತ ಬಂದರೆ ಬಂದಿದ್ದೀನಿ ಆದರೆ ತೋಟದ ಹಾಕೊಳ್ಳೋದಿದೆ ಬಂದೆ ಕಲ್ಲಿಗೆ ಎಲ್ಲಿ ಕೊಡ್ತಾರೆ ಅದು ಹೆಂಗೆ ನೀನೇ ಹೊಡಿಬೆ ಏನು ಮಾಡಿದ್ರು ಒಪ್ಪಕ್ಕಲ್ತಾಗ ನಾನು ನೀನು ಟ್ಯಾಂಕಿ ಹೆಸರು ಬಂದೋಯ್ತು ಈಗ ಬೆಳಗಾಯ್ತು ಆಯ್ತು ಅಳ್ತಿದ್ದಿ ಕಣೆ ಅದಕ್ಕೆ ಹೇಳಿದ್ದು ಇಂಡಿಯಾ ಇಟ್ಟಿದ್ದೆ ಚೆಲ್ಸಿದ್ಯಲ್ಲ ನಿನ್ನೆ ಇಲ್ಲ ಚೆಲ್ಲಿತ್ತು ಕಾಲ ಕಡಿಕೆ ಹಾಕ್ಯಾಳ ಸರ್ ಐ ಬಾಲ್ ಬಾಲ್ದೆಲ್ಲ ಹೊಡಿತದೆ ಇವಾಗ ಮೆಣಸಿನಕಾಯಿ ಚೀಲ ಹೊತ್ಕೊಂಡು ಬೈಕ್ ಮೇಲೆ ಎತ್ಕೊಂಡು ಮನೆಗೆ ಹೋಗ್ತೀವಿ ಹಾಲಿಂಕೇನು ತಾಬತ್ತಾರ ನಡಿ ಬನ್ನಿ ಹಿಡಿ ಅವತ್ಲಾಗಿ ಇಟ್ಬೇಕು ಹಿಂಗೆ ಇಡ ಆಂಟಿ ಅದೇ ಇದ್ರ ಮೇಲೆ ಇಡಿ ಕರ್ಗೆ ಕಾಣ್ತಾ ಕೂತೀನಿ ನಾವು ನಾನತೆ ಟೀ ಇಡ್ಲಾ ಬೇಡ ಬಿಡ ಸಾಕಾಗಿ ಬಂದಿದ್ದೀರಾ ಟೀ ಇಡ್ತೀನಿ ಕುಡೀರಿ ನಿಮ್ದಿಯಾಗಿ ಬಿಸ್ಕೆಟ್ ಕೊಡ್ತೀನಿ ತಿಂದ್ಬಿಡಿ ತಿಂದ್ಬಿಟ್ಟು ರೆಸ್ಟ್ ಮಾಡಿ ಪಾಪ ರೆಸ್ಟ್ ಮಾಡಿ ರೆಸ್ಟ್ ಇನ್ಮೇಲಿಂದ ಆಂಟಿ ಮನೆಗೆ ನಾನು ಹೋಗಲ್ಲ ಅಂತ ನಾನು ಬರಲ್ಲ ಡಿಸೈಡ್ ಮಾಡಿದ್ದೀನಿ ಇಬ್ಬರು ಡಿಸೈಡ್ ಮಾಡ್ಕೊತಾ ಇದ್ವಿ ನಾನು ಆಂಟಿ ಮನೆಗೆ ಹೋಗೋಲ್ಲ ಆಂಟಿ ನಮ್ಮ ಮನೆಗೆ ಬರಲ್ಲ ಹಾಂ ಇಷ್ಟು ಬೇಗ ಬೇಜಾರಾಯ್ತಾ ರಾತ್ರಿಲೇ ಮಾಡಿವಿ ರಾತ್ರಿ ಕಬಾಬ್ ಮಾಡ್ಕೊಂಡು ಟೈಮೇ ಆಗೋಯ್ತದೆ ರಾತ್ರಿ ಸುಮ್ಮನೆ ಮಾಡಿಟ್ರೆ ವೇಸ್ಟು ಸಾಂಬಾರು ಇತ್ತಲ್ಲ ಅದಕ್ಕೆ ನಾನು ಯಾವಾಗ ಮಾಡೋದು ಪುಡಿ ಮಾಡಿಲ್ಲ ಅದೇ ಎಲ್ಲಿ ಮೇಕೆಲ್ಲ ಹತ್ತಕೈತೆ ಸ್ವಲ್ಪ ಅದು ಹೆಂಗೆ ಗೊತ್ತಾ ಆಂಟಿ ದಿಸೆಲ್ಲ ಅಡುಗೆ ಮಾಡಿ ಆಗೋಯ್ತದೆ ನನ್ನ ಮೆಣ್ಸಿನ್ಕಾಯಿ ಕೆಲಸ ಮುಗ್ಬಿಟ್ಟು ಸಾಕಾಯ್ತು ಶನಿವಾರ ಮಾಡ್ಕೊಂಡ್ರೆ ಒಬ್ಬಿಟ್ಟು ಯಾವಾಗ ಮಾಡ್ಕೊತೀರಾ ಯಾವಾಗ ಮಾಡೋದಕ್ಕೆ ನಾವು ಭಾನುವಾರ ಹಬ್ಬನೋ ನಾಳೆಗೆ ಒಂಚೂರು ಹೊಡೆದ್ಬಿಟ್ಟು ಹೋಗಿ ನಾಳೆ ಶುಕ್ರವಾರ ಕುಯ್ಬೇಕಾ ಇಲ್ಲ ನಾಳೆ ನಾಳೆ ಒಂಚೂರು ಸೆಲ್ವೆ ಪಲ್ಬೆ ಹೊಡೆದ್ಬಿಟ್ಟು ಹೋಗಿ ಬೆಳಿಗ್ಗೆಲೆಯಾ ಶುಕ್ರವಾರ ಹೊಡೆಯಂಗಿಲ್ವಲ್ಲ ನಾಳೆಗೆ ಸ್ಟಾರ್ಟ್ ಮಾಡ್ಬಿಟ್ಟು ಹೋಗಿ ಶುಕ್ರವಾರ ಹೊಡ್ಕೊಳ್ಳಿರಂತೆ ಭಾನುವಾರ ಒಬ್ಬಿಟ್ಟು ಹೊಡೆದ್ಬಿಟ್ಟು ಹೋದ್ರೆ ನಮ್ಮ ಹುಡುಗಿ ಎಲ್ಲ ಗುಡಿಸಿ ಇದು ಮಾಡ್ಕೊತತೆ ಶುಕ್ರವಾರ ನಾನು ನಾನು ಅಮ್ಮ ಕರಿತೈತೆ ಒಬ್ಬಟ್ಟು ಮಾಡೋಕೆ ಅಂತ ಯಾವತ್ತು ಹೋಗೋಣ ಅಂತ ಅಲ್ಲಿಗೆ ಹೋಗೋದಂದ್ರಲ್ಲ ನೀವೇ ಅದೇ ಇವರು ಹಬ್ಬ ಬಿಟ್ಟು ಮಾಡೋ ದಿವಸ ಇನ್ನೇನು ಹಬ್ಬದ ಒಂದು ದಿವಸ ಐತೇನೋ ಕೆಲಸ ಒಲೆ ಮೇಲೆ ಮಾಡ್ಕೋಬೇಕಂಟಿ ಒಬ್ಬಿಟ್ಟ ಎಲ್ಲೆಲ್ಲಿ ಮಾಡ್ತೀಯ ಅಲ್ಲೆಲ್ಲಿ ಒಲೆ ಇಲ್ವಲ್ಲ ನಮ್ಮ ಮನೆಲ್ಲ ಮಾಡ್ಬೋದವ ಇಲ್ಲೇ ಬೆಳಗ್ಗೆಲ್ಲ ತಿಂಡಿ ಮಾಡ್ಬಿಟ್ಟು ಕುತ್ಕೊಂಡ್ರೆ 2 ಅಳವನ್ನು ಮಾಡ್ಯಾಕ್ಬೋದು ಗುಡಿ ಇಲ್ಲೇ ಮಾಡೋದತಿ ಅಲ್ವಾ ಹಂಗೆ ಅನ್ನ ಮಮ್ಮಿ ಇಲ್ಲೇ ಮಾಡ್ತೀವಿ ಬಿಡು ಮಮ್ಮಿ ಶಾಂತಂಟಿಯರ್ ಮೇಲೆ ನಾವು ಅಮ್ಮನು ಬಾಂದ್ಬೇಕತಿ ಹಂಗೆ ಮಾಡು ಅಲ್ವಾ ಅಲ್ಲಿ ಕೆಲಸ ಮಾಡೋದು ಕರ್ಕೊಂಡ್ಬಿಟ್ರೆ ಕೆಲಸ ಮಾಡೋದು ಬಿಟ್ಟು ಬರುತ್ತಾ ಬಚಂಗಿ ತತ್ತಿದ್ಯಾ ದುಡ್ಡೇಲಿತ್ತು ಯೋಗಿ
ಮರೆತುಬಿಟ್ಟು ಈಗ ಸಕ್ಕರೆ ಹಾಕಿ ಕಳಿಸ್ತಾ ಇದ್ದೀನಿ. ಸಕ್ಕರೆ ಹಾಕ್ಬಾರ್ದು, ತಣ್ಣಗಾಗ್ಲಿಕ್ಕೆ ತಿರುಗ್ತಾರೆ ಬೇಗ ಕುಡಿಯೋಣ ಸುಡ್ತೈತಿ. ಹಿಂಗೆ ಕುಡಿ. ಯಾರು ಇದೆಲ್ಲ ಚಂದಲ್ಲ. ಯಾರು ಕಕ್ಕನ ನೆನೆ ಚಿಕನ್ ತೊಗೊಬಂದಿದ್ದೆ, ಸ್ವಲ್ಪ ಕಬಾಬ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಚಿಕನ್ನ ಫ್ರಿಡ್ಜ್ನಲ್ಲಿ ಹಾಗೆಯೇ ಎತ್ತಿಟ್ಟಿದ್ದೆ. ಹಾಗಾಗಿ ಇವಾಗ ಅದನ್ನು ಸಾಂಬಾರು ಮಾಡ್ತಾಯಿದ್ದೀನಿ. ನಮಗೆ ಬಾಯ್ಲರ್ ಕೋಳಿ ಅಷ್ಟು ಇಷ್ಟ ಆಗಲ್ಲ, ಸಾಂಬಾರ್ಗಷ್ಟು ಟೇಸ್ಟ್ ಅಂತ ಅನಿಸಲ್ಲ. ಚಿಕನ್ ಬಿರಿಯಾನಿ ಮತ್ತು ಫ್ರೈ ಕಬಾಬ್ಗೆ ಅಷ್ಟೇ ತರಿಸೋವಂಥದ್ದು. ಮುಂಚೆ ಎಲ್ಲ ಜಾಸ್ತಿ ಮಾಡ್ತಾಯಿದ್ವಿ ಸಾಂಬಾರನ್ನ, ಬಾಯ್ಲರ್ ಕೋಳಿ ಸಾಂಬಾರು. ಇವಾಗ ರೂಢಿ ತಪ್ಪೋಗ್ಬಿಟ್ಟೈತೆ, ಜಾಸ್ತಿ ಫಾರಮ್ ಕೋಳಿನೇ ನಾವು ತರಿಸೋವಂಥದ್ದು. ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನೇನು ಮತ್ತು ಬಿರಿಯಾನಿ ಬೇಡ ಅಂತ ಅಂದರು, ಮುದ್ದೆ ಮಾಡು ಸಾಂಬಾರು ಮಾಡಿಬಿಟ್ಟು ಅಂತ ಅಂದರು ನಮ್ಮ ಯಜಮಾನ್ರು. ಹಾಗಾಗಿ ಸಾಂಬಾರನ್ನೇ ಸ್ವಲ್ಪ ಜಾಸ್ತಿ ಮಸಾಲೆ ಹಾಕ್ಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಾಂಬಾರನ್ನೇ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಬಾಯ್ಲರ್ ಕೋಳಿ ಸಾಂಬಾರನ್ನ ಮಾಡ್ತಾಯಿದ್ರೆ ಅದರ ಟೇಸ್ಟ್ ಬರ್ತಾಯಿಲ್ಲ ಅನ್ನೋಗಿದ್ರೆ ಈರುಳ್ಳಿ ಮಸಾಲೆನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡಿ ಬಾಯ್ಲರ್ ಕೋಳಿಗೆ. ಸೊ ಚೆನ್ನಾಗಿರುತ್ತೆ, ಅಂದರೆ ತೀರಾ ಓವರಾಗಿ ಹಾಕ್ಬಾರ್ದು. ನೀವು ಫಾರಮ್ ಕೋಳಿ ಸಾಂಬಾರನ್ನ ಮಾಡ್ತೀರಲ್ವ, ಅದಕ್ಕಿಂತ ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕಬೇಕು. ಕಾಯಿ ಕಡಲೆ ಖಾರದ ಪುಡಿ ಸಾಂಬಾರು ಪುಡಿನ ಮಾಮೂಲಿ ಮೀಡಿಯಮ್ಗೆ ಹಾಕಿ, ಆದರೆ ಈ ಮಸಾಲೆನ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ. ಟೊಮೊಟೊ ಜಾಸ್ತಿ ಹಾಕ್ಬಾರ್ದು, ಕಮ್ಮಿ ಹಾಕಬೇಕು. ಜಾಸ್ತಿ ಟೊಮೊಟೊ ಹಾಕಿದರೆ ಆ ಸಾಂಬಾರು ಹುಳಿ ಬಂದುಬಿಡುತ್ತೆ. ಸೊ ಟೊಮೊಟೊನ ಲಿಮಿಟಾಗಿ ಹಾಕಿ, ಆದರೆ ಶುಂಠಿ ಇದೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ಬಾಯ್ಲರ್ ಕೋಳಿಗೆ ಮಸಾಲೆ ಚೆನ್ನಾಗಿರುತ್ತೆ ಸಾಂಬಾರು. ನಾನು ಹಾಗೆಯೇ ಮಾಡೋದು. ಅಡುಗೆ ಎಲ್ಲ ಆಯಿತು. ಸೊ ಇವಾಗ ಊಟನ ಮಾಡ್ತಾಯಿದ್ದೀನಿ. ಮಕ್ಕಳು ಹಸ್ಬೆಂಡ್ ಎಲ್ಲ ಊಟ ಮಾಡಿಬಿಟ್ಟು ಮಲ್ಕೊಂಡ್ರು. ನನಗೆ ಸ್ವಲ್ಪ ಎಡಿಟಿಂಗ್ ಇತ್ತು, ಅದನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ ಸೊ ಯೂಟ್ಯೂಬ್ಗೆ. ಸೊ ನಾನಿವಾಗ ಊಟನ ಮಾಡ್ತಾಯಿದ್ದೀನಿ. ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು.